ಮನೆಯಿಂದ ಹೊಟ್ಟಿದ್ದಾರೆ. ಆ ರೋಡಿಂದ ಯಾರು ಬಿಡ್ಬೇಡ. ಓಕೆ ಸರ್. ಯಾಕಪ್ಪ ಇರುಟಲ್ಲಿ ಹೋಗ್ತಾ ಇದೆಯಾ? ಸರ್ ಇದು ಕಮೋಡಸ್ ಆರ್ಡರ್ ಸರ್. ಏನು ಕಮಾಂಡೋಸ್ ಏನು ಈಗಾಗಲೇ ಸುತ್ತಾಗೋಗಿದೆ. ಹಲೋ ಆಯ್ತು ಓಕೆ. ಹಲೋ ನಾನು ಟೋನಿ ಮಾತಾಡ್ತಾ ಇದ್ದೀನಿ. ಸಿಎಂ ರೂಟು ಚೇಂಜ್ ಆಗಿದೆ. ನೀವು ನಾನು ಹೇಳಿದ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಕೊಂಡು ಸಿಎಂ ಮಗಳ ಮನೆ ಹತ್ರ ಬಂದ್ವಿ. ಆಯ್ತು ಬಾಸ್, ನಾವು ಸಿಎಂ ಮಗಳ ಮನೆ ಹತ್ರ ಹೋಗ್ಬೇಕಂತೆ. ಹೌದಾ? ಯಾಕೆ ಇಲ್ಲಿ ನಿಂತಿದ್ರಾ? ಹಲೋ ಕಂಟ್ರೋಲ್ ರೂಮ್ ಸದಾಶಿವನಗರ ಚಾರ್ಲಿ ಸ್ಪೀಕಿಂಗ್. ಓವರ್. ಹಲೋ, ಇಬ್ರು ಗನ್ ಹಿಡ್ಕೊಂಡು ಅನುಮಾನಾಸ್ಪದವಾಗಿ ಕಾವೇರಿ ಓಡಾಡ್ತಾ ಇದ್ರು. ಅವರಿಬ್ರನ್ನು ಶೂಟ್ ಮಾಡಿ ಸಾಯಿಸಿದ್ದೀನಿ. ಓವರ್. ಹಲೋ ಅಪ್ಪರ್ ಸ್ಪೀಕಿಂಗ್. ಕಾರ್ಯಪ್ಪ ಹಿಯರ್. ಕಾವೇರಿ ಥಿಯೇಟರ್ ಪೊಲೀಸ್ ಆಫೀಸರ್ ಇಬ್ಬರು ದುಷ್ಕರ್ಮ ಸಾಯ್ತಿದ್ದಾರೆ. ಯು ಬಿ ಅಲರ್ಟ್. ರಿಸೀವ್ಡ್ ದ ಮೆಸೇಜ್. ಓವರ್. ಅಮ್ಮ ಬನ್ನಿ ಬನ್ನಿ. ಪುಟ್ಟಿ ಬಾ ಮರಿ, ಬಾಬಾ ಬಾಬಾ. ಅದ್ಯಾಕೆ ಟೆನ್ಷನ್ ತಗೊಳ್ತೀರಾ? ತಗೊಳ್ಳಿ. ಏ ಬೇಡ ಬೇಡ. ಹಲೋ ಹಲೋ, ನಾನು ಟೋನಿ ಮಾತಾಡ್ತಾ ಇರೋದು. ಓ ಟೋನಿ, ಏನು ಗೊತ್ತಮ್ಮ, ನಮ್ಮ ಅಸೈನ್ಮೆಂಟ್ ಫುಲ್ಫಿಲ್ ಆಗಿದೆ. ನಾವ್ ಆಡಿದ ಮಾತಿನ ಪ್ರಕಾರ
ನೀನ್ ನನಗೆ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಅಮೌಂಟ್ ನ ನನ್ನ ಅಕೌಂಟ್ಗೆ ಕ್ರೆಡಿಟ್ ಮಾಡು. ಈ ವ್ಯಾನ್ ನಂಬರ್ ನ ಪೊಲೀಸ್ನವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಇನ್ನೊಂದು ವೆಹಿಕಲ್ ನ ನಾನು ಹೇಳಿದ ಸ್ಪಾಟ್ ಕಳಿಸ್ಕೊಡು. ಸಿಹಿ ಸುದ್ದಿ ಗೊತ್ತೇನೆ, ಸಿಎಂ ನೆಗದು ಬಿದ್ದ. ಬಾಬುರಾವ್ ಮತ್ತು ರಾಮಚಂದ್ರಯ್ಯದು ಚಟ್ಟ, ಆಮೇಲೆ ನಿಮ್ದುಗೆ ಪಟ್ಟ. ಅವಂಗ ಗಾಡಿ ಬೇಕಂತ ಒಂದ್ ಚಲೋ ಗಾಡಿ ಕಳ್ಸ್ಬಿಡ. ಅರೆ ಅಭಿ ಬೇಸ್ತೆ. ಅರೆ come on, fast, hurry up. ಬೇಗ. Hey, boss. ಪಿಂಕಿ ಸೇಮ್ ವೆಹಿಕಲ್. Stop it. ಹಲೋ ಕಂಟ್ರೋಲ್ ರೂಮ್, ಹೇಳಿ ಸರ್. ಇಮಿಡಿಯೇಟ್ ಆಗಿ ಮೆಸೇಜ್ ಕೊಡಿ. ಯಾವುದೇ ವೆಹಿಕಲ್ ನಲ್ಲಿ ಒಂದ್ ಹೆಂಗಸು 4 ಗಂಡಸರು ಇದ್ರೆ ಸೀಸ್ ಮಾಡಿ, ಅನುಮಾನ ಬಂದ್ರೆ ಅರೆಸ್ಟ್ ಮಾಡಿ. ಓವರ್. ಆಯ್ತು ಸರ್. ಅಮರ್ ಸ್ಪೀಕಿಂಗ್. ಓವರ್. ರೈಲ್ವೆ ಸ್ಟೇಷನ್ಗೆ, ಏರ್ಪೋರ್ಟ್ಗೆ ಇಮಿಡಿಯೇಟ್ ಆಗಿ ಪೊಲೀಸ್ ಬಂದೋಬಸ್ತ್ ಮಾಡಿ. ಓವರ್. ಹಲೋ, ಚಾರ್ಲಿ ಸ್ಪೀಕಿಂಗ್. ಓವರ್. ಎಸ್. Come on. ನಾವೆಲ್ಲರೂ ಹಿಡಿದುಬಿಟ್ಟು ಆ ಕಡೆ ನೋಡೋಣ. ಕಾರ್ಯಕ್ರಮ हो गया सर. ಏನು ರೂಟ್ ಯಾವ ಕಡೆ? ಸೀದಾ ಹೋಗಿ ಲೆಫ್ಟ್ ತಗೋ. ಥ್ಯಾಂಕ್ ಯು. ಗಾಡಿ ಎಕ್ಸ್ಚೇಂಜ್ ಮಾಡಿದ್ದಾರೆ. ಓ ಬಾ, ಕಮಾನ್ ಮೂವ್.
ಸಮಾಧಾನ ಮಾಡ್ಕೊಳ್ಳಿ, ಸಾಹೇಬ್ರಿಗೆ ಏನೂ ಆಗಲ್ಲ, ಅಳ್ಬೇಡಿ ಅಮ್ಮ. ಕನಸು ಮನಸ್ಸಿನಲ್ಲೂ ಅವ್ರು ಯಾರಿಗೂ ಕೆಡ್ಕನ್ ಬಯಸಿಲ್ಲ, ಆದ್ರೆ ಆ ದೇವ್ರವ್ರಿಗಿಂತ ಶಿಕ್ಷೆ ಕೊಟ್ಬಿಟ್ನಲ್ಲ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊಮ್ಮ. ನಮಸ್ಕಾರ. ವಿಶೇಷ ವಾರ್ತೆಗಳಿಗೆ ಸ್ವಾಗತ. ಸ್ವಲ್ಪ ಹೊತ್ತಿಗೆ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಯುತ ರಾಮಚಂದ್ರಯ್ಯನವರನ್ನು ಹತ್ಯೆ ಮಾಡಲು ಪ್ರಯತ್ನಿಸಲಾಗಿದೆ. ಶ್ರೀ ರಾಮಚಂದ್ರಯ್ಯನವರ ಮೊಮ್ಮಗಳು ಮತ್ತು ಕಮಾಂಡೋ ಜಾಧವ್ ರವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆದಿದೆ. ಈ ಘಟನೆಯಲ್ಲಿ 2 ಹೆಂಗಸರು ಮತ್ತು ಒಬ್ಬ ಯುವಕ ಹಾಗೂ 4 ಜನ ಉಗ್ರಗಾಮಿಗಳು ಮತ್ತು 3 ಜನ ಪೊಲೀಸರು ಸಾವನ್ನಪ್ಪಿದ್ದಾರೆ.